ವಿದ್ಯಾರ್ಥಿಗಳೇ, ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಂಬಲಿತ ಹಂತದ ಪುನರ್ಮನ್ನಾ ಹಾಳೆ 14ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಇರ್ತಕ್ಕಂಥ ಪುನರ್ಮನ್ನಾ ಹಾಳೆ 14ರಲ್ಲಿ ಘನಗಳು ಮತ್ತು ಘನಮೂಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡುವುದಿದೆ. ಘನ ಸಂಖ್ಯೆಗಳು ಮತ್ತು ಘನಮೂಲೆಗಳನ್ನು ಕಂಡುಹಿಡಿಯುವುದು ಇದರ ಒಂದು ಕಲಿಕಾ ಫಲವಾಗಿದೆ. 1ನೇ ಪ್ರಶ್ನೆ ನೋಡ್ತಾ ಇರಬಹುದು. ಮಾದರಿಯಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ. ಮಾದರಿಯಲ್ಲಿ ಕೊಟ್ಟಿದ್ದಾನೆ 1 ಗುಣಿಲೆ 1 ಗುಣಿಲೆ 1 ಅಂದ್ರೆ 1ಅನ್ನು 3 ಬಾರಿ ಗುಣಿಸಿದಾಗ ಬಂದಿರತಕ್ಕಂಥ ಗುಣಲಬ್ಧ 1 ಆಗಿದೆ. ಅಂದ್ರೆ ಇದು 1ರ ಘನವಾಗಿದೆ. ಘನ ಅಂದ್ರೆ ಘಾತ 3 ಇರತಕ್ಕಂಥದ್ದು. ಯಾವುದೇ ಒಂದು ಸಂಖ್ಯೆಯ ಘಾತ 3 ಇದ್ರೆ ಅದಕ್ಕೆ ಘನ ಸಂಖ್ಯೆ ಎಂದು ಕೂಡ ನಾವು ಕರೆಯುತ್ತೇವೆ. ಹಾಗೆ 2ನೇ ಸಮಸ್ಯೆ ನೋಡಿದಾಗ 2 ಗುಣಿಲೆ 2 ಗುಣಿಲೆ 2 ಅಂದ್ರೆ 2ಅನ್ನು 3 ಬಾರಿ ಗುಣಿಸಿದಾಗ ನಮಗೆ ಉತ್ತರ ಎಷ್ಟು ಬಂದಿದೆ ಅಂದರೆ 8 ಬಂದಿದೆ. ಇದು 2ರ ಘನವಾಗಿದೆ ಎಂದು ಹೇಳಬಹುದು. ಹಾಗೆ 3ಅನ್ನು 3 ಬಾರಿ ಗುಣಿಸಿದಾಗ 27 ಬರುತ್ತದೆ. ಇದು 3ರ ಘನವಾಗಿದೆ. 4ಅನ್ನು 3 ಬಾರಿ ಗುಣಿಸಿದಾಗ ಬಂದಿರತಕ್ಕಂಥದ್ದು 64. ಇದು 4ರ ಘನವಾಗಿದೆ. ಅಂದ್ರೆ ಘನ ಸಂಖ್ಯೆ ಅಂದರೆ ಗೊತ್ತಾಯ್ತು ನಮಗೆ. ಅದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥದ್ದೇ ಘನ ಸಂಖ್ಯೆ ಎಂದು ನಾವು ಹೇಳ್ಬೋದು. ಯಾವಾಗ ವರ್ಗ ಸಂಖ್ಯೆ ಅಂದರೆ 2 ಬಾರಿ ಅದೇ ಸಂಖ್ಯೆಯನ್ನು ಗುಣಿಸ್ತಿದ್ವಿ, ಹಾಗೆ ಇಲ್ಲಿ 3 ಬಾರಿ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಬರ್ತಕ್ಕಂಥದ್ದು ಗುಣಲಬ್ಧವೇ ಅದರ ಒಂದು ಘನ ಸಂಖ್ಯೆ ಅಂತ ಹೇಳ್ಬೋದು. ಹಾಗಾಗಿ 5ರ ಘನ ಎಷ್ಟಾಗಿದೆ ಅಂದರೆ ಇಲ್ಲಿ 5ಅನ್ನು 3 ಬಾರಿ ಗುಣಿಸಿದಾಗ 125 ಬಂದಿದೆ. ಇದು 5ರ ಘನವಾಗಿದೆ. ನೋಡಿ, ಮೇಲಿನ ಕೋಷ್ಟಕದಿಂದ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಪುನರಾವರ್ತನೆಯಾಗುವಂತೆ 3 ಬಾರಿ ಗುಣಿಸಿದಾಗ ನಮಗೆ ಘನ ಸಂಖ್ಯೆ ದೊರೆಯುತ್ತದೆ ಎಂದು ತೀರ್ಮಾನಿಸಬಹುದಾಗಿದೆ. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ಪುನರಾವರ್ತನೆಯಾಗುವಂತೆ 3 ಬಾರಿ ಗುಣಿಸಿದಾಗ ನಮಗೆ ಘನ ಸಂಖ್ಯೆ ದೊರೆಯುತ್ತದೆ ಎಂದು ನಾವು ತೀರ್ಮಾನಿಸಬಹುದಾಗಿದೆ. ಹಾಗಾಗಿ ಕೆಳಗಿನ ಒಂದು ಬಿಟ್ಟ ಸ್ಥಳಗಳನ್ನು ತುಂಬುತ್ತಾ ಹೋಗೋಣ. ನೋಡಿ ಏನಿದೆ. ಸಮಸಂಖ್ಯೆಯ ಘನವು ನೋಡಿರ್ಬಹುದು ಮೇಲ್ಗಡೆ ತಾವು ನೋಡಿದಾಗ ಸಮಸಂಖ್ಯೆಯ ಘನ ಯಾವಾಗಲೂ ಸಮಸಂಖ್ಯೆ ಆಗಿದೆ. ಮತ್ತೆ ಬೆಸ ಸಂಖ್ಯೆಯ ವರ್ಗಗಳು ಯಾವಾಗಲೂ ಏನಾಗಿವೆ, ಬೆಸವಾಗಿವೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಸಮಸಂಖ್ಯೆದು ಸಮ ಆಗಿದೆ, ಬೆಸ ಸಂಖ್ಯೆದು ಬೆಸ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಹಾಗಾಗಿ ಒಂದು ಸಮಸಂಖ್ಯೆಯ ಘನವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ, ಬೆಸ ಸಂಖ್ಯೆಯ ಘನವು ಯಾವಾಗಲೂ ಬೆಸವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. 2. ಕೆಳಗಿನ ಕೋಷ್ಟಕದಲ್ಲಿ ಚೌಕಘನಗಳ ಚಿತ್ರಗಳನ್ನು ಕೊಡಲಾಗಿದೆ. ಅವುಗಳ ಉದ್ದ, ಅಗಲ ಮತ್ತು ಎತ್ತರದಲ್ಲಿ ಬರ್ತಕ್ಕಂಥ ಘನಗಳ ಸಂಖ್ಯೆಗಳನ್ನು ಗುಣಿಸುವ ಮೂಲಕ ಘನ ಸಂಖ್ಯೆಯನ್ನು ಪಡೆದು ಕೋಷ್ಟಕದಲ್ಲಿ ಬರೆಯಿರಿ. ಚಿತ್ರ ನೋಡ್ಬೋದು. 1ನೇ ಚಿತ್ರ ಚೌಕಘನದಲ್ಲಿ ಇಲ್ಲಿ ಮುಖ ಎಷ್ಟಾಗಿದೆ ಅಂದ್ರೆ 1 ಆಗಿದೆ. ಮೇಲ್ಭಾಗದಲ್ಲಿ ನೋಡ್ಬೋದು. ಸೊ ಉದ್ದ, ಅಗಲ, ಎತ್ತರಗಳ ಗುಣಲಬ್ಧವನ್ನು ಮಾಡಿದೆ. 1 ಗುಣಿಲೆ 1 ಗುಣಿಲೆ 1 ಅಂದ್ರೆ 1ರ ಘಾತ 3 ಅಂದಾಗ ನನಗೆ 1 ಆಯ್ತು. ನಂತರದಲ್ಲಿ 2ನೇ ಚಿತ್ರವನ್ನು ನೋಡಿದಾಗ ನೋಡಬಹುದು. 2ನೇ ಚಿತ್ರದಲ್ಲಿ ಮುಖಗಳು ಎಷ್ಟಾಗಿದ್ದೇವೆ ಅಂತಂದ್ರೆ, ಒಂದು ಮುಖವನ್ನು ನೋಡಿದಾಗ ನನಗೆ ಇದು ಘನದಲ್ಲಿ 4 ಮುಖಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ಉದ್ದ ಇಂಟು ಅಗಲ ಇಂಟು ಎತ್ತರವನ್ನು ಮಾಡಿದ್ದೆ. ಆದರೆ 4ರ ಘನ ಎಂದು ಬರಿಬೇಕು. 4ರ ಘನ ಎಷ್ಟಾಗುತ್ತದೆ ಅಂದರೆ 64 ಅಂತಕ್ಕಂಥದ್ದು ಇದರ 4ರ ಘನವಾಗುತ್ತದೆ ಅಂತ ಹೇಳ್ಬೋದು. ನಂತರದಲ್ಲಿ ಚಿತ್ರವನ್ನು ನೋಡಿದಾಗ ಈ ಚಿತ್ರದಲ್ಲಿ ಇರ್ತಕ್ಕಂಥ ಘನಗಳ ಸಂಖ್ಯೆ ನೋಡಿದಾಗ ಅಡ್ಡ ಮತ್ತು ಕಂಬ ಸಾಲುಗಳಿಂದ ನೋಡಿದಾಗ ನಮಗೆ ಎಷ್ಟಾಯ್ತು, ಇಲ್ಲಿ 9 ಘನಗಳಿವೆ ಅಂದಾಗ 9 ಗುಣಿಲೆ 9 ಗುಣಿಲೆ 9 ಸಮನಾಗಿದೆ 9ರ ಘಾತ 3 ಅಂದಾಗ ನಮಗೆ 9 81 ಗುಣಿಲೆ 9 ಅಂದಾಗ ಎಷ್ಟಾಯ್ತು, 729 ಅಂತಕ್ಕಂಥದ್ದು ಇದರ ಒಂದು ಘನ ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ 9ರ ಘನ ಎಷ್ಟಾಗಿದೆ, 729. ನಂತರದಲ್ಲಿ ಈ ಚಿತ್ರವನ್ನು ನೋಡಿದಾಗ ತಮಗೆ ಘನಗಳು ಎಷ್ಟಿದಾವೆ ಅನ್ನೋದು ಚೆಕ್ ಮಾಡಿದ್ದೆ. ಆದರೆ ನಮಗೆ 5 ಗುಣಿಲೆ 5 5 ಅಡ್ಡ ಸಾಲು ಮತ್ತು 5 ಕಂಬ ಸಾಲುಗಳಿವೆ. ಹಾಗಾಗಿ 5 ಗುಣಿಲೆ 5 ಅಂದ್ರೆ 25 ಆಯ್ತು. 25 ಮುಖಗಳಿವೆ ಅಂದಾಗ 25 ಗುಣಿಲೆ 25 ಗುಣಿಲೆ 25 ಅಂದಾಗ 25ರ ಘನವನ್ನು ಮಾಡಿದ್ದೆ. ಆದರೆ ನಮಗೆ 15,625 ಅಂತಕ್ಕಂಥದ್ದು ಇದು 25ರ ಘನವಾಗುತ್ತದೆ. ಹಾಗಾಗಿ 25ರ ಘನ 15,625 ಆಗಿದೆ. ಇನ್ನು 3ನೇ ಪ್ರಶ್ನೆ. ಈ ಕೆಳಗಿನ ಕೋಷ್ಟಕದಲ್ಲಿನ ಘನ ಸಂಖ್ಯೆಗಳಿಗೆ ಹಳದಿ ಬಣ್ಣ ಮತ್ತು ವರ್ಗ ಸಂಖ್ಯೆಗಳಿಗೆ ಕೆಂಪು ಬಣ್ಣ ಹಚ್ಚುವ ಮೂಲಕ ಗುರುತಿಸಿ.
ಸೂಚನೆ ಕೊಟ್ಟಿದ್ದಾರೆ. ಒಂದೇ ಸಂಖ್ಯೆಯು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಆಗಿದ್ರೆ, ಎರಡು ಆಗಿದ್ರೆ ಅರ್ಧ ಭಾಗ ಕೆಂಪು ಮತ್ತು ಅರ್ಧ ಭಾಗ ಹಳದಿ ಬಣ್ಣ ಹಚ್ಚಿ ಅಂತ ಹೇಳ್ತಾರೆ. ತಾವು ನೋಡ್ತಾ ಹೋಗ್ಬೋದು. ಇಲ್ಲಿ 1ರಿಂದ 100 ಕೊಟ್ಟಾಗ 1 ಅಂತಕ್ಕಂಥದ್ದು ಇದು ಎರಡೂ ಸಂಬಂಧಪಟ್ಟಿದೆ. ಒಂದರ ಘನವೂ ಆಗಿದೆ, ಒಂದರ ವರ್ಗವೂ ಆಗಿದೆ. ಹಾಗಾಗಿ ಈ ಚಿತ್ರದಲ್ಲಿ ಅರ್ಧ ಭಾಗ ಕೆಂಪು, ಅರ್ಧ ಭಾಗ ನೀಲಿ ಹಾಕಲಾಗಿದೆ. ನಂತರದಲ್ಲಿ ಬಂದಾಗ 4 ಅಂತಕ್ಕಂಥದ್ದು ಇದು ಕೇವಲ 2ರ ವರ್ಗವಾಗಿದೆ. ನಂತರದಲ್ಲಿ ಬಂದಾಗ 8 ಅನ್ನೋದು ಕೇವಲ 2ರ ವರ್ಗ, 9 ಕೂಡ 3ರ ವರ್ಗ. ನೋಡ್ತಾ 2 ಅಂತಕ್ಕಂಥದ್ದು ಏನಾಗಿದೆ, ನಂತರದಲ್ಲಿ ಇದು 2ರ ಘನವಾಗಿದೆ. 8 ಏನಾಗಿದೆ, 2ರ ಘನವಾಗಿದೆ. 3 ಒಂದು ವರ್ಗ 9 ಆಗಿದೆ. ಹಾಗಾಗಿ 9 ಕೆಂಪು ಬಣ್ಣದಿಂದ ಸುತ್ತಲಾಗಿದೆ. 16 ಅಂತಕ್ಕಂಥದ್ದು ನೋಡಿ, ಇಲ್ಲೇನು ಕೆಂಪು ಬಣ್ಣ ಅಂದರೆ ವರ್ಗ ಸಂಖ್ಯೆಗಳು ಅಂತಕ್ಕಂಥದ್ದು. ವರ್ಗ ಸಂಖ್ಯೆಗಳು ಯಾವುವು ನೋಡ್ತಾ ಹೋಗ್ಬೋದು. ಇಲ್ಲಿ 16 ಇದೆ, 25 ಇದೆ, 36 ಇದೆ, 49 ಇದೆ, ನಂತರದಲ್ಲಿ 64 ಇದೆ. 64 ಎರಡೂ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಅದು 2 ಬಣ್ಣಗಳಿಂದ ಸೂಚಿತವಾಗಿದೆ. 4ರ ವರ್ಗ 8ರ ವರ್ಗ 64, 4ರ ಘನ 64 ಆಗಿದೆ. ನಂತರದಲ್ಲಿ 81 9ರ ವರ್ಗವಾಗಿದೆ, 100 10ರ ವರ್ಗವಾಗಿದೆ. 1 ಅಂತಕ್ಕಂಥದ್ದು 2 ಆಗಿದೆ, ವರ್ಗ ಮತ್ತು ಘನ. ನಂತರ 2 ಆಗಿರ್ತಕ್ಕಂಥದ್ದು 64 ಆಗಿದೆ. ಅಲ್ಲದೆ ಕೇವಲ ವರ್ಗ ಸಂಖ್ಯೆಗಳು ಅಂತಂದಾಗ ನಮಗೆ 4, 16 ಆಗಿದೆ. ಘನ ಸಂಖ್ಯೆಗಳು ಯಾವುದು ಅಂದಾಗ ಇಲ್ಲಿ 8 ಅಂತಕ್ಕಂಥದ್ದು 8 ಏನಾಗಿದೆ, 2ರ ಘನ. 27 ಅನ್ನೋದು 3ರ ಘನವಾಗಿದೆ ಎಂದು ನಾವು ಕೇವಲ ವರ್ಗ ಸಂಖ್ಯೆಗಳನ್ನು ನಾವು ಇಲ್ಲಿ ಹೇಳಬಹುದಾಗಿದೆ. ಸೊ ವಿದ್ಯಾರ್ಥಿಗಳಿಗೆ ಗಮನಿಸಿ, 1ರಿಂದ 100ರಲ್ಲಿ ನಮಗೆ ವರ್ಗ ಸಂಖ್ಯೆಗಳಿದ್ದಾವೆ, ಘನ ಸಂಖ್ಯೆಗಳಿವೆ ಮತ್ತು 2 ಇರ್ತಕ್ಕಂಥವು ಕೂಡ ಇಲ್ಲಿದ್ದಾವೆ, ತಾವು ನೋಡಬಹುದಾಗಿದೆ. ಇನ್ನು 4ನೇ ಪ್ರಶ್ನೆ. ಈ ಕೆಳಗೆ ಘನ ಸಂಖ್ಯೆಗಳನ್ನು ಕೊಡಲಾಗಿದೆ, ಅವುಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ. ನೋಡಿ, 8ರ ಘನಮೂಲ ಎಷ್ಟು ಅಂದಾಗ ನಮಗೆ 8ರ ಘನಮೂಲ ಎಷ್ಟಾಗುತ್ತೆ, 2. 2ರ ಘನ 8 ಆದರೆ 8ರ ಘನಮೂಲ 2. 1ರ ಘನ 1 ಆದರೆ 1ರ ಘನಮೂಲವೂ ಕೂಡ 1. 3 ಅಂತಕ್ಕಂಥದ್ದು 27ರ ಘನಮೂಲವಾಗಿದೆ. 64 ಅಂತಕ್ಕಂಥದ್ದು 4ರ ಘನಮೂಲವಾಗಿದೆ. 1000 ಅಂತಕ್ಕಂಥದ್ದು 10ರ ಘನಮೂಲ. 216 ಅನ್ನೋದು 6ರ ಘನಮೂಲವಾಗಿದೆ. 343ರ ಘನ 7, 125ರ ಘನಮೂಲ 5 ಆಗಿದೆ. ನಂತರದಲ್ಲಿ ಪ್ರಶ್ನೆ 5ಕ್ಕೆ ಪೂರ್ಣಗೊಳಿಸಬೇಕಾಗಿದೆ. ಹೇಳಿಕೆಗಳನ್ನು ನೋಡ್ತಾ ಹೋಗಿ. ಅಪೂರ್ಣ ಹೇಳಿಕೆಗಳವ ಮತ್ತು ಸಾಂಕೇತಿಕ ರೂಪದಲ್ಲಿದ್ದಾವೆ. 2ರ ಘನ ಎಷ್ಟಾಯಿತು, 2ರ ಘನ 8 ಆದರೆ 2ರ ಘನ 8 ಎಂದು ನಾವು ಬರೆಯಬೇಕು. 6ರ ಘನ 216 ಅಂದರೆ ಸಾಂಕೇತಿಕ ರೂಪ 6ರ ಘಾತ 3 ಅಂದರೆ 216. 9ರ ಘನ 729 ಅಂದರೆ 9ರ ಘಾತ 3 ಬರೆದರೆ 729. ನಂತರದಲ್ಲಿ 125ರ ಘನಮೂಲ 5 ಸಾಂಕೇತಿಕ ರೂಪದಲ್ಲಿ ನೋಡ್ಬೋದು. 125ರ ಘನಮೂಲ ಎಷ್ಟಾಗಿದೆ, 5 ಅಂದರೆ 125ರ ಘನಮೂಲ 5. ಹಾಗೆ 216ರ ಘನಮೂಲ 6 ಅಂದರೆ ಇದನ್ನು ನಾವು ಸಾಂಕೇತಿಕ ರೂಪದಲ್ಲಿ ಬರೆದಾಗ 216ರ ಘನಮೂಲ 6. ಸೊ ಘನಮೂಲದ ಸಂಕೇತ ತಿಳಿದುಕೊಳ್ಬೇಕು. ಇದು ಕ್ಯೂಬ್ ರೂಟ್ ಆಫ್ ಅಂತ ಬರಿತೀವ, ಇದು ಘನಮೂಲದ ಸಂಕೇತವಾಗಿದೆ. ಹಾಗೆ 512ರ ಘನಮೂಲ 8, ಇದನ್ನು ಸಾಂಕೇತಿಕ ರೂಪದಲ್ಲಿ ಕೂಡ ಬರೆಯಲಾಗಿದೆ, ತಾವು ಗಮನಿಸಬಹುದಾಗಿದೆ. ಇಷ್ಟು ಇವು ಘನ ಮತ್ತು ಘನಗಳಿಗೆ ಸಂಬಂಧಪಟ್ಟತಕ್ಕಂಥ ಒಂದು ಪರಿಹಾರಗಳಾಗಿವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.